ಚಾಂಪಿಯನ್ಸ್ ಟ್ರೋಫಿ ಹೊಣೆಯನ್ನ ಹೊತ್ತಿರುವಂತ ಪಾಕಿಸ್ತಾನ ಟೂರ್ನಿಗೂ ಮುನ್ನವೇ ಸೋಲುಕೊಂಡಿದೆ. ಬಲಿಷ್ಠ ರಾಷ್ಟ್ರಗಳ ಎದುರು ಮುಖಭಂಗವನ್ನ ಅನುಭವಿಸಿದೆ. ಯಾಕಂದ್ರೆ ಉದ್ಘಾಟನಾ ಸಮಾರಂಭ ಕೂಡ ಇಲ್ಲ, ಕ್ಯಾಪ್ಟನ್ಗಳ ಮೀಟಪ್ ಕೂಡ ಇಲ್ಲ, ಹಾಗೆ ನಾಯಕರ ಫೋಟೋ ಶೂಟ್ ಅಂತೂ ಮೊದಲೇ ಇಲ್ಲ. ಐಸಿಸಿ ಟೂರ್ನಿ ವೇಳೆ ಇದೆಲ್ಲ ಮೇನ್ ಹೈಲೈಟ್ ಆಗ್ತಾ ಇತ್ತು. ಬಟ್ ಪಾಕ್ನಲ್ಲಿ ಆಯೋಜನೆ ಆಗ್ತಿರುವಂತ ಟೂರ್ನಿಗೆ ಯಾಕಿಲ್ಲ ಅಂತ ನಿಮ್ಗೆಲ್ಲ ಅನಿಸಬಹುದು. ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಪಾಕಿಸ್ತಾನದಲ್ಲಿ ದಶಕಗಳ ಬಳಿಕ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಆಯೋಜನೆ ಆಗ್ತಾ ಇದೆ. ಪಿಸಿಬಿ ಕೂಡ ಬಿಲ್ಡಪ್ ಕೊಟ್ಟು ಕುಣಿದಾಡಿತ್ತು. ಆದರೆ ಅಂದುಕೊಂಡಂಗೆ ಯಾವುದೂ ನಡೀತಿಲ್ಲ ಅಷ್ಟೇ. ಅಲ್ಲಿನ ಮೈದಾನಗಳ ರಿಪೇರಿ ಕೆಲಸ ಕಂಪ್ಲೀಟ್ ಆಗೇ ಇಲ್ಲ. ಇದೇ ಕಾರಣಕ್ಕೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಕೆಲ ನಿರ್ಧಾರಗಳನ್ನು ಕೈಗೊಂಡಿದೆ. ಚಾಂಪಿಯನ್ಸ್ ಟ್ರೋಫಿಯ ಉದ್ಘಾಟನಾ ಸಮಾರಂಭವನ್ನೇ ರದ್ದುಗೊಳಿಸೋ ತೀರ್ಮಾನ ಮಾಡಿದೆ. ಮೈದಾನಗಳು ರೆಡಿಯಾಗದ ಕಾರಣಕ್ಕೆ ಉದ್ಘಾಟನಾ ಪಂದ್ಯ ಕ್ಯಾನ್ಸಲ್. ಬಹು ನಿರೀಕ್ಷಿತ ಚಾಂಪಿಯನ್ಸ್ ಟ್ರೋಫಿ ಆರಂಭಕ್ಕೆ ಇನ್ನು 3 ವಾರಗಳು ಕೂಡ ಬಾಕಿ ಇಲ್ಲ. ಆದರೂ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯು ಲಾಹೋರ್ ಮತ್ತು ಕರಾಚಿಯ ಕ್ರೀಡಾಂಗಣಗಳನ್ನು ಈವರೆಗೂ ಕೂಡ ನವೀಕರಣಗೊಳಿಸಿಲ್ಲ. ಇದೇ ಕಾರಣಕ್ಕೆ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯ ಉದ್ಘಾಟನಾ ಸಮಾರಂಭವನ್ನು ರದ್ದುಗೊಳಿಸೋಕೆ ಪಿಸಿಬಿ ನಿರ್ಧಾರ ಮಾಡಿದೆ. ಇದರೊಂದಿಗೆ ಟೂರ್ನಿಗೂ ಮುನ್ನ ಯಾವುದೇ ಪತ್ರಿಕಾಗೋಷ್ಠಿ ಹಾಗೆ ನಾಯಕರ ಅಧಿಕೃತ ಫೋಟೋಶೂಟ್ ಕೂಡ ಇರೋದಿಲ್ಲ ಅಂತಲೂ ಕೂಡ ವರದಿಯಾಗಿದೆ. ಪಾಕಿಸ್ತಾನಕ್ಕೆ ಹೋಗಲ್ಲ ರೋಹಿತ್ ಶರ್ಮಾ. ಇನ್ನು ಉದ್ಘಾಟನಾ ಸಮಾರಂಭ ಮಾತ್ರ ಅಲ್ಲ, ಪ್ರತಿ ಐಸಿಸಿ ಕಾರ್ಯಕ್ರಮಕ್ಕೂ ಮುನ್ನ ಎಲ್ಲಾ ತಂಡಗಳ ನಾಯಕರ ಪತ್ರಿಕಾಗೋಷ್ಠಿ ಕೂಡ ಇರ್ತಾ ಇತ್ತು. ನಂತರ ನಾಯಕರು ಪಂದ್ಯಾವಳಿಯ ಟ್ರೋಫಿಯೊಂದಿಗೆ ಫೋಟೋಶೂಟ್ ಕೂಡ ಮಾಡಿಸ್ತಾ ಇದ್ರು. ಆದರೆ ಈಗ ಈ ಎಲ್ಲಾ ಕಾರ್ಯಕ್ರಮಗಳು ರದ್ದಾಗೋ ಸಾಧ್ಯತೆ ಇದೆ. ಈ ಮೂಲಕ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಪಾಕಿಸ್ತಾನಕ್ಕೆ ಹೋಗ್ತಾರೆ ಎಂಬ ಊಹಾಪೋಹಗಳಿಗೂ ಕೂಡ ತೆರೆ ಬಿದ್ದಿದೆ. ವಾಸ್ತವವಾಗಿ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಪತ್ರಿಕಾಗೋಷ್ಠಿಯಲ್ಲಿ ಪಾಕಿಸ್ತಾನಕ್ಕೆ ಹೋಗಬಹುದು ಅಂತ ಈ ಹಿಂದೆ ವರದಿಯಾಗಿತ್ತು. ಆದರೆ ಈಗ ಇವೆಂಟ್ನೇ ಕ್ಯಾನ್ಸಲ್ ಮಾಡ್ತಾ ಇರೋ ಸಾಧ್ಯತೆ ಇರೋದ್ರಿಂದ ರೋಹಿತ್ ಶರ್ಮಾ ಪಾಕಿಸ್ತಾನಕ್ಕೆ ಹೋಗೋದಿಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಕ್ರೀಡಾಂಗಣಗಳು ಸಿದ್ಧವಾಗದೇ ಇರುವುದೇ ಪಾಕ್ಗೆ ತಲೆನೋವು. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಹೊಣೆಯನ್ನ ಹೊತ್ತಿರುವಂತ ಪಾಕಿಸ್ತಾನಕ್ಕೆ ಕ್ರೀಡಾಂಗಣಗಳು ಸಿದ್ಧವಾಗದೇ ಇರೋದೇ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ವಾಸ್ತವವಾಗಿ ಚಾಂಪಿಯನ್ಸ್ ಟ್ರೋಫಿಗಾಗಿಯೇ ಪಾಕ್ ಕ್ರಿಕೆಟ್ ಮಂಡಳಿ ದೇಶದ ಪ್ರಮುಖ ಕ್ರೀಡಾಂಗಣಗಳಾದಂಥ ಲಾಹೋರ್ ಮತ್ತು ಕರಾಚಿಯ ಕ್ರೀಡಾಂಗಣಗಳ ನವೀಕರಣ ಕೆಲಸವನ್ನ ತಿಂಗಳುಗಳ ಹಿಂದೆಯೇ ಆರಂಭ ಮಾಡಿತ್ತು. ಆದರೆ ಐಸಿಸಿ ನೀಡಿರುವಂತಹ ಗಡುವು ಮುಗಿದ್ರೂ ಕೂಡ ಈ 2 ಕ್ರೀಡಾಂಗಣಗಳು ಟೂರ್ನಿಗೆ ಸಿದ್ಧ ಆಗಿಲ್ಲ. ಇನ್ನು ಭಾರತ ತನ್ನ ಎಲ್ಲಾ ಚಾಂಪಿಯನ್ಸ್ ಟ್ರೋಫಿ ಪಂದ್ಯಗಳನ್ನ ದುಬೈನಲ್ಲಿ ಆಡಲಿದೆ. ಫೈನಲ್ ತಲುಪಿದ್ರೆ ಪ್ರಶಸ್ತಿ ಪಂದ್ಯ ಮಾರ್ಚ್ 9ರಂದು ಯುಎಇ ನಗರದಲ್ಲಿ ನಡೆಯಲಿದೆ. ಈಗಾಗಲೇ ಫೆಬ್ರವರಿ 19ರಿಂದ ಪ್ರಾರಂಭವಾಗುವಂತ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ 2025ರ ಟೂರ್ನಿಗೆ ಭಾರತ ತಂಡವನ್ನು ಕೂಡ ಪ್ರಕಟ ಮಾಡಿಯಾಗಿತ್ತು. ರೋಹಿತ್ ಶರ್ಮಾ ನೇತೃತ್ವದ ಟೀಂ ಇಂಡಿಯಾ ಫೆಬ್ರವರಿ 20ರಿಂದ ಐಸಿಸಿ ಮೆಗಾ ಟೂರ್ನಿಯಲ್ಲಿ ತನ್ನ ಅಭಿಯಾನವನ್ನು ಆರಂಭಿಸಲಿದೆ. ಹೈ ವೋಲ್ಟೇಜ್ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ ಫೆಬ್ರವರಿ 23ರಂದು ದುಬೈನಲ್ಲೇ ನಡೆಯಲಿದೆ. ಗುಂಪಿನ ಕೊನೆಯ ಪಂದ್ಯದಲ್ಲಿ ಟೀಂ ಇಂಡಿಯಾ ಮಾರ್ಚ್ 2ರಂದು ನ್ಯೂಜಿಲೆಂಡ್ ತಂಡವನ್ನ ಎದುರಿಸಲಿದೆ. ಟೀಂ ಇಂಡಿಯಾ ಸೆಮಿಫೈನಲ್ ಅಥವಾ ಫೈನಲ್ಗೆ ಅರ್ಹತೆ ಪಡೆದರೆ ಈ ಪಂದ್ಯಗಳು ದುಬೈನಲ್ಲಿ ಮಾತ್ರ ನಡೆಯಲಿವೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಏಕದಿನ ಸರಣಿ ಫೆಬ್ರವರಿ 12ರಂದು ಮುಗಿಯಲಿದೆ. ಇದಾದ ಬಳಿಕ ಅಂದ್ರೆ ಫೆಬ್ರವರಿ 15ರಂದು ಟೀಂ ಇಂಡಿಯಾ ದುಬೈಗೆ ಹೊರಡೋ ಸಾಧ್ಯತೆ ಇದೆ. ನಮಸ್ಕಾರ.